ನಾನು ಮೊನ್ನೆ ಚುನಾವಣೆಯಲ್ಲಿ ಗೆದ್ದವನು. ನನ್ನ ಸಮಾನಾಂತರ ಗ್ರೂಪಲ್ಲಿ ಇದ್ರ ಮಾತಾಡ್ಬೋದು. ನಾನು ಏಕಾಏಕಿ ಪ್ರಧಾನಿಗಳ ಬಗ್ಗೆ ಮಾತಾಡಿದ್ರೆ ಇದು ಸೂಕ್ತ ಅನ್ಸಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ ಗೊತ್ತಾ, BJP ಅಂದರೆ ಇಲ್ಲಿ ಸಾವಿರಾರು ಜನ ಕ್ಯಾಡರ್ ಎಲ್ಲ ಇರ್ತಾರೆ. BJP ಅವರು ಈ ಸಲ ನಿನ್ನೆ ನಾನು ಅಮಿತ್ ಶಾ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಿದ್ದೆ. ಅಲ್ಲವ್ರು ಹೇಳ್ತಿದ್ರು 2019 ವಿಲ್ ರಿಪೀಟ್ ಇನ್ ಗುಜರಾತ್ ಆ್ಯಂಡ್ ಕರ್ನಾಟಕ ಅಂತ ಒಂದು ಸ್ಟೇಟ್ಮೆಂಟ್. ಅಂದರೆ 25 ಸ್ಥಾನನೂ ಅವ್ರು ಬರುತ್ತೆ ಅಂತ ಅವ್ರು ಹೇಳಿದರು. ನಾನು ಹೇಳ್ತಾ ಇದ್ದೀನಿ 5 ರಿಂದ 6 ಸ್ಥಾನ BJP ಬರ್ಬೋದು. ನಾನು ಹೇಳ್ತಿರೋದಲ್ಲ ಸರ್, ನನ್ನ ವಿಷಯ ಅಂದರೆ ಅವರೆಲ್ಲೂ ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಕೇಳ್ತಾರೆ, ಮೋದಿ ವೋಟ್ ಹಾಕಿ ಅಂತಾರೆ. ಮತ್ತೆ ಯಾಕೆ ಸಂಸದರೇನು ಕೆಲಸನೇ ಮಾಡಿಲ್ವಂತ 15 ವರ್ಷದಿಂದ? ನಾನು ಹೇಳ್ತೀನಿ ನಿಮಗೆ, ಪ್ರಧಾನಿ ಬಗ್ಗೆ ಮಾತಾಡೋದು ಬೇಡ, ಮೋದಿ ಬಗ್ಗೆ ಮಾತಾಡಿ. ಇಲ್ಲಿ ಕಾಂಗ್ರೆಸ್ ವರ್ಸಸ್ ಮೋದಿ ಎಲೆಕ್ಷನ್ ಇರ್ತಿರೋದು, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಲ್ಲ. ಯಾಕೆ ಮೋದಿ ಬಗ್ಗೆ ಮಾತಾಡಲ್ಲ? ನೋಡಿ, ನಾನು ಹೇಳಿದೆ ಈ ದೇಶದ ಪ್ರಧಾನಿಗಳು ಅವ್ರನ್ನ ಟೀಕೆ ಮಾಡೋಷ್ಟು ದೊಡ್ಡವನು ಅರ್ಹತೆ ನನಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳೋದು ಕರ್ನಾಟಕದವರು ನೋಡಿ, ಕರ್ನಾಟಕದವ್ರು ಓಟ್ ಹಾಕಿರೋದು ರಾಘವೇಂದ್ರಗೆ. ರಾಘವೇಂದ್ರ ಅವ್ರ ಓಟಿಂದ ಈ ದೇಶದ ಪ್ರಧಾನಿ ಎಲೆಕ್ಟ್ ಆಗಿರೋದು. ನಮಗೆ ರೈಟ್ಸ್ ಇದೆ ರಾಘವೇಂದ್ರ ಅವ್ರು ಏನು ಮಾಡಿದ್ದಾರೆ ಅಂತ ಕೇಳೋಕ್ಕೆ. ನಾನು ರಾಘವೇಂದ್ರ ಅವ್ರನ್ನ ಕೇಳ್ತಾ ಇದ್ದೀನಿ, ಅವ್ರು ಏನು ಕಡ್ದು ಕಟ್ಟೆ ಹಾಕಿದ್ರು ಆನ್ಸರ್ ಮಾಡಲಿ ಅಂತ. ಸರ್ ಇಲ್ಲ, ನಮ್ದು ಇಂಡಿಯಾ ಅಲಿಯನ್ಸ್ ಇದೆ ಅಲ್ಲ, ಇಂಡಿಯಾ ಅಲಿಯನ್ಸ್ ಇದೆ ನೋಡಿ. ಇದೊಂದು ಪಾರ್ಟಿ ಲಾರ್ಜರ್ ಮ್ಯಾಟ್ರು. ನಾವು ಅನಲೈಸ್ ಮಾಡಿದ್ದೀವಿ, 23 ಸೀಟ್ಸ್ ನಾವು ಕರ್ನಾಟಕದಿಂದ ಕೊಡ್ತೀವಿ ಅಂತ. ತೆಲಂಗಾಣನೂ ನಾವು ಸ್ವೀಪ್ ಮಾಡ್ತೀವಿ. ಇನ್ನು ನಮ್ದು ಅಲಿಯನ್ಸ್ ಇರೋ ಕಡೆ ನನಗೆ ಇರೋ ಇನ್ಫಾರ್ಮೇಷನ್ ಅಣ್ಣ, ನಾವು 20 ಅನ್ಕೊತಾ ಇದ್ವಿ, ಬಟ್ ಕರ್ನಾಟಕ 23. ಇದು ನಮ್ಮದಲ್ಲ. ಈವನ್ BJP ಇಂಟರ್ನಲ್ ಸರ್ವೆ ಸೇಸ್ BJP ಈಸ್ ಗೋಯಿಂಗ್ ಟು ಲೂಸ್ ಇನ್ ಕರ್ನಾಟಕ. ನಾವು 23 ಅಂತ ನನಗಿದಿದೆ ನೋಡಿ. ನಾರ್ತಲ್ಲೂ ತುಂಬ ಸ್ವೀಪ್ ಆಗ್ತೀವಿ. ನಾನು ಹೋಗಿದ್ದೀನಿ, ಬೆಳಗಾಮಿದ್ದೆ, ನಾನು ಬಾಗಲಕೋಟಿದ್ದೆ. ಭಾಳ ಪೂರಕ ವಾತಾವರಣ ಇದೆ. ನಮ್ಮ ಗ್ಯಾರಂಟಿಗಳು ನಮ್ಮನ್ನು ಕಾಪಾಡುತ್ತೆ ಸರ್. ಅಲಿಯನ್ಸು ಇದೆಲ್ಲ ಇರೋದ್ರಿಂದ ಸೀಟ್ ಶೇರಿಂಗ್ ಆಗಿರುತ್ತೆ ಸರ್. ಮತ್ತಷ್ಟು ವಿಚಾರಗಳು ನಮ್ಮ ಸ್ಪೋಕ್ಸ್ ಪರ್ಸನ್ಸ್ ಮಾತಾಡ್ತಾರೆ. ಸರ್ ಈಗ ಫಸ್ಟ್ 200 ಪಾರ್ ಮಾಡೋಕ್ಕೆ ಹೇಳಿ ಸರ್. ಅಲ್ಲ, ಮತ್ತು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಮೋರ್ ದೆನ್ 80% ಬಡವರಿಗೆ ನಾವು ಅಕ್ಕಿ ತಲುಪಿಸ್ಬೇಕು ಅಂತ ಇದು ಮಾಡಿದ್ರೆ BJP ಅವರು ಶಾಂತಾರಾಮ್ ಕಮಿಟಿ ಅಂತ ಮಾಡಿ ಅದನ್ನು ಲೆಸ್ ದೆನ್ 50% ಇಳಿಸ್ತಾರೆ. ಯಾಕೆ ಮಾಡಿದ್ರು? ಬಡವ್ರ ಬಗ್ಗೆ ಕಾಳಜಿ ಇಲ್ವಾ? ಅಂಬಾನಿ ಮಗನ ಪ್ರೀ ವೆಡ್ಡಿಂಗ್ ಶೂಟ್ಗೆ 1800 ಕೋಟಿ ಮಾಡುವಾಗ ಆರ್ಥಿಕತೆಗೆ ಏನೇನು ಆಗಲ್ಲ ಸರ್. ಜಾಮ್ನಗರಲ್ಲಿ ಏನಾಗಲ್ಲ. ನಾವು ಬಡವ್ರಿಗೆ ಅಕ್ಕಿ ಕೊಟ್ಟರೆ ಆರ್ಥಿಕತೆ ಸಂಕಷ್ಟಕ್ಕೆ ಸಿಗಾಕೊಳ್ಳೋದು. 2000 ಕೊಟ್ಟರೆ ಇದು BJP ಅವ್ರಿಗೂ ಗೊತ್ತು. ನಾನು ರಾಘವೇಂದ್ರ ಅವ್ರಿಗೂ ಹೇಳ್ತಾ ಇದ್ದೀನಿ, ರಾಘವೇಂದ್ರ ಅವರೇ, ನಿಮ್ಮ ಫಾರ್ಮ್ ಹೌಸಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ, ಅದರಲ್ಲಿ ಭಾಳಷ್ಟು ಜನ ಗೃಹಲಕ್ಷ್ಮಿ ಹಣ ತಗೊತಾ ಇದ್ದಾರೆ. ಮೋಸ್ಟ್ಲಿ ಅವರು ನಮಗೆ ಓಟ್ ಹಾಕ್ತಾರೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.